ಇದೇನ್ ರಮಣ್ಣ ಇಲ್ಲಿ ಕೂತಿದ್ದೀಯಾ? ನಿನ್ನನ್ನು ಎಲ್ಲೆಲ್ಲಿ ಅಂತ ಹುಡ್ಕೋದು? ಮಂಜ ಎಲ್ಲಿ? ಅವನು ಕಕ್ಕಂಬ, ಊಟ ಮಾಡುವಂತ್ರೆ. ನಂಗೆ ಹಸಿವಿಲ್ಲ ಸರ್ದವ. ಇದೇನಪ್ಪ ಇದು ಹೊಸ್ದಾಗೈತೆ? ನಮ್ಮ ಪೈಲ್ವಾನನ್ಗೆ ಹಸಿವಿಲ್ವೇ? ಈ ಶಾರದಕ್ಕನ ಹತ್ರ ಸುಳ್ಳು ಹೇಳ್ಬೇಡ. ಹೋಗು, ಆ ಮಂಜನ್ನ ಕಕ್ಕೊಂಬ ಹೋಗು. ಸರ್ದವ, ನಂಗೆ ಹಸಿವಿಲ್ಲ, ನೀನೇ ಬೇಕಾರೆ ಅವನ್ನ ಕರಿ. ಮಂಜ, ಏ ಮಂಜ, ಮಂಜ. ನೀನು ಎಷ್ಟು ಕುಕ್ಕೊಂಡ್ರು ಅವ್ನು ಬರೋಕ್ಕಿಲ್ಲ. ಅವನು ಹುಷಾರಿಲ್ಲ ಅಂತ ನಂತವನೇ ಸುಳ್ಳು ಹೇಳವನೇ. ಅವನೇನೋ ಮುಚ್ಚಿಡ್ತವನೇ ಅನ್ನಿಸ್ತೈತೆ. ಅಯ್ಯೋನ ಅಂತವ್ ಸರಿಯಾಗಿ ಮಾತಾಡಲಿಲ್ಲ ಗೊತ್ತಾ? ಹೆಂಗ್ ತಾನೇ ಮಾತಾಡ್ತಾರೆ ಹೇಳಿ ಪಾಪ. ಯಾಕೆ, ಏನಾಯ್ತು ಸರ್ದವ? ಅವ್ರ ನಿಯತ್ತಿನ ಮ್ಯಾಕೆ ಅನುಮಾನ ಪಟ್ರೆ ಅವ್ರು ಹೆಂಗ್ ಮಾತಾಡ್ತಾರೆ ರಮಣ? ಏನು? ಹೌದು ರಮಣ, ಇವತ್ತು ಸೊಸೆಮ್ಮ ಮಂಜನ್ನ ಮನೆಗೆ ಕರೆದು 2 ಗಾಡಿ ಕಬ್ಬಿನ ಲೆಕ್ಕ ಕೇಳಿದ್ರು. ಆದರೆ ಅದ್ರ ಬಗ್ಗೆ ಅವನು ಏನು ಮಾತಾಡದೆ ಸುಮ್ಕೆ ನಿಂತಿದ್ದ ರಮಣ. ಏನು ಹೇಳ್ತಿದ್ದೆ ಸರ್ದವ? ಅವನಿಗೆ ಲೆಕ್ಕ ಬರೀ ಅಂತ ಹೇಳಿದ್ ನಾನೇ. ಸೊಸೆಮ್ಮ ಪಾಪ ಅವನಿಗೆ ಶಾನೆ ಅವಮಾನ ಮಾಡಿಬಿಟ್ರು ಕಣಪ್ಪ. ನೊಂದ್ಕೊಂಡ್ಬಿಟ್ಟ. ಅವನ್ನ ತೋಟದ ಮನೆ ಬಿಟ್ಟು ಬೇರೆ ಹೋಗು ಅಂತ ಹೇಳೋವ್ರೆ. ಏನು, ಮನೆ ಬಿಟ್ಟೋಯ್ತ ಅವನ? ಪಯ ನಡಿ ಮಂಡಮ್ಮ. ವಾರೇ ವಾ, ಸಬ್ಬಾಸ್ ಕಣ್ಲಾ. ಇದೇನಾ ದೋಸ್ತಿ ಅಂದರೆ? ಹಾಂ, ನಿನ್ನನ್ನು ಕುಚ್ಚುಕ್ಕು ದೋಸ್ತಿ ಅಂತೆಲ್ಲ ಹೇಳ್ತಿದ್ದೆ, ಇದೇನಾ? ಯಾರೋ ಏನೋ ಹೇಳ್ಬಿಟ್ರು ಅಂತ ಈಗ ಎಳಿನ ಬಿಟ್ಟೋಕೆ ಹೋಗ್ತಿದ್ಯಾ ಅಲ್ವಾ? ಹಾಗಲೇ ಲೇ, ನೀನು ನನ್ನ ಮೆಚ್ಚಬೇಕಣ್ಲಾ. ನಿಂಗೆ ನಾನು ಬೈದಿರ್ಬೋದು, ಮಾತಿಗೆ ಹೇಳ್ದೈಟ್ ಹೊಡಿತೀನಂತನೂ ಹೇಳಿರ್ಬೋದು, ಆದರೆ ಜೀವಕ್ಕೆ ಜೀವ ಕೊಡೋ ದೋಸ್ತಿ ಕಣ್ಲಾ ನಂದು. ಕಂಪ್ಯೂಟರ್ ಬಂದ ಮೇಲೆ ಸ್ಕೂಲ್ ತುಂಬ ಹಬ್ಬ ಆಗಿದೆ. ಎಲ್ರಿಗೂ ಸ್ವೀಟ್ಸ್ ಕೊಡಬೇಕು ಅಂತಿದ್ಯಲ್ಲ ಜಾನಕಿ. ಕಂಪ್ಯೂಟರ್ ತರೋಕ್ಕೆ ಮುಖ್ಯ ಕಾರಣನೇ ರಾಮಣ್ಣ. ರಾಮಣ್ಣಂಗೆ ಸ್ವೀಟ್ಸ್ ಕೊಟ್ಟಿಯಾ? ಹಾನು ಇವತ್ತು ಬೆಳಗ್ಗೆ ಸ್ಕೂಲಿಗೆ ಬರ್ತಾನೆ ಕೊಟ್ಟು ಬಂದೆ. ಆ ಮನುಷ್ಯನ ಅರ್ಥನೇ ಮಾಡ್ಕೊಳಕ್ಕಾಗಲ್ವಲ್ಲ. ನಾನು ಕಂಪ್ಯೂಟರ್ ತರಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಸ್ವೀಟ್ಸ್ ಕೊಡೋಕ್ಕೆ ಹೋದರೆ ತಲೆ ಎತ್ತಿನೂ ನೋಡಲ್ಲ ಅಂತಾರೆ. ನಾನೇ ಹಿಂದಿಂದ ಓಡೋಗಿ ಮಾತಾಡಿಸ್ಬೇಕು. ಒಳ್ಳೆಯವನು ಬೇಕು ಅಂದರೆ ಓಡಲೇಬೇಕು. ಏನೇ ಹೇಳ್ತಿದ್ಯಾ? ಏನಿಲ್ಲ, ನಿಂಗೊಂದು ವಿಷಯ ಕೇಳ್ತೀನಿ, ಹೇಳ್ತೀಯಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್